ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸ್ಟೈಲ್ ವಿತ್ ಅನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸ್ಲೀವ್ಸ್ ಡಿಸೈನ್ ನೋಡೋಣ. ಸೊ ಇದು ತುಂಬ ಯೂನಿಕಾಗಿ ಕಾಣಿಸುತ್ತೆ ಹಾಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್. ನಾನಿಲ್ಲಿ ಸ್ಲೀವ್ಸ್ ಕಟ್ಟಿಂಗ್ ಮಾಡಿದ್ದೀನಿ. ಈಗ ನಾನು ಮಾರ್ಕಿಂಗ್ ಮಾಡ್ಕೊಳ್ತೀನಿ. ಸ್ಲೀವ್ಸ್ನ ಮೆಷರ್ಮೆಂಟ್ ನೋಡೋಣ. ಲೆಂತ್ ಬಂದು 10.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೂ ಸ್ಲೀವ್ನ ಹಾರ್ಮ್ ಹೋಲ್ ಬಂದು 8 ಇಂಚಸ್. ಸ್ಲೀವ್ ಡೌನ್ ಬಂದು ನಾನಿಲ್ಲಿ 3 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೂ ಸ್ಲೀವ್ಸ್ನ ಕೆಳಗಡೆ ಸುತ್ತಳತೆ ಬಂದು ನಾನಿಲ್ಲಿ 5.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಒಳಗಡೆ 1.5 ಇಂಚ್ ಬಟ್ಟೆ ಬಿಟ್ಟಿದ್ದೀನಿ. ಈಗ ಕ್ಯಾನ್ವಾಸ್ ಶೀಟಲ್ಲಿ ನಾವು ಡಿಸೈನ್ನ ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೂ ಮುಂಚೆ ನಾವೀಗ ಲೈನಿಂಗ್ ಫ್ಯಾಬ್ರಿಕ್ ಮತ್ತು ಮೇನ್ ಫ್ಯಾಬ್ರಿಕ್ನ ನಾವು ಸ್ಟಿಚ್ ಮಾಡಿಕೊಂಡು ಫಿನಿಶಿಂಗ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಮೇನ್ ಫ್ಯಾಬ್ರಿಕ್ನ ಈ ರೀತಿ ಸ್ಟ್ರೈಟಾಗಿ ಇಟ್ಟು ಅದ್ರ ಮೇಲೆ ಲೈನಿಂಗ್ ಫ್ಯಾಬ್ರಿಕ್ನ ಇಟ್ಟು ಈಗ ಸ್ಟಿಚ್ ಮಾಡ್ಕೊಳ್ತಿದ್ದೀನಿ. ಕೆಳಗಡೆ ನಾವು ಸ್ಲೀವ್ ರೌಂಡ್ ಹತ್ರ ಸ್ಟಿಚ್ ಮಾಡ್ಕೊಳ್ಬೇಕು. 1/2 ಇಂಚ್ ಬಿಟ್ಟು ಒಂದು ಸ್ಟ್ರೈಟ್ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾಸ್ ಏನಿದೆ ಅದು ಕಟ್ ಮಾಡಿ ಇವಾಗ ಇದನ್ನು ಸೀದಾ ಮಾಡ್ಕೊಳ್ಳಿ. ಈ ರೀತಿ ಸೀದಾ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೇ ಸ್ಟಿಚ್ ಬರೋ ರೀತಿ ನೀವು ಸ್ಟಿಚ್ ಹಾಕ್ಕೊಳ್ಬೇಕಾಗುತ್ತೆ. ಇದೇ ರೀತಿ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡು ಫೋಲ್ಡ್ ಮಾಡಿ ಅದ್ರ ಮೇಲೆ ಮತ್ತೆ ಇನ್ನೊಂದು ಸ್ಟಿಚ್ ಹಾಕ್ಕೊಬೇಕು ಈ ರೀತಿ. ಈಗ ನಾನು ಇದನ್ನು ಉಲ್ಟಾ ಮಾಡಿ ಸುತ್ತ ಏನಿದೆಯೋ ಬಟ್ಟೆ ಎಲ್ಲದಕ್ಕೂ ನಾನು ಇಲ್ಲಿ ಸ್ಟಿಚಸ್ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಟಿಚಸ್ ಹಾಕೊಂಡ್ಮೇಲೆ ಎಕ್ಸ್ಟ್ರಾ ಬಟ್ಟೆ ಏನಿದೆಯೋ ಅದನ್ನೆಲ್ಲ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಇದನ್ನು 2 ಫೋಲ್ಡ್ ಮಾಡಿಕೊಂಡು ಸೆಂಟರ್ಗೆ ಏನಿದೆಯೋ ಸ್ಲೀವ್ನ ಅದನ್ನು ನಾನು ಮೆಷರ್ ಮಾಡಿ ಇಲ್ಲಿ ನೀಟಾಗಿ ಎಲ್ಲನೂ ಒಂದೇ ಸಮ ಇದೆಯೇನೋ ಅಂತ ನೋಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೂ ಸೆಂಟರ್ಗೆ ಒಂದು ಕಚ್ಚ ರೀತಿ ಹಾಕ್ಕೊಂಡು ಮೇಲೆ 1/2 ಇಂಚ್ ಕೆಳಗಡೆ 1/2 ಇಂಚ್ ಬಿಟ್ಟು ಸ್ಟ್ರೈಟಾಗಿ ಈಗ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾನ್ವಾಸ್ ಶೀಟ್ ತೊಗೊಂಡು 1/2 ಇಂಚ್ ಮೆಷರ್ ಮಾಡಿದ್ದೀವಲ್ವ ಅದ್ರ ಮೇಲೇ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ವಿಡ್ತ್ ಬಂದು ನಾನು 1 ಇಂಚ್ ತೊಗೊಂಡಿದ್ದೀನಿ. 1 ಇಂಚ್ ಅಂದರೆ ಟೋಟಲಾಗಿ ನಮಗೆ 2 ಸೈಡ್ ಕೂಡ 2 ಇಂಚಸ್ ವಿಡ್ತ್ ಆಯಿತು. ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಟೋಟಲಾಗಿ 9 ಇಂಚಸ್ ಇದೆ ಲೆಂತು. ಇಲ್ಲಿ ನಾನು 3 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 3 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು 3 ಪಾರ್ಟ್ ಮಾಡ್ಕೊಳ್ತೀನಿ. ಅದನ್ನು 3 ಭಾಗ ಆಗಿ ಮಾಡಿಕೊಂಡು ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಈಗ 3 ಇಂಚಲ್ಲಿ ನಾನಿಲ್ಲಿ ಅರ್ಧ ತಗೊಂಡು ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ 3 ಸೈಡಲ್ಲಿ ಕೂಡ ಮಾರ್ಕ್ ಮಾಡ್ತಾ ಇದ್ದೀನಿ ಈ ರೀತಿ. ಈ ರೀತಿ ಮಾರ್ಕಿಂಗ್ ಆದಮೇಲೆ ನಾನಿಲ್ಲಿ ಲೀಫ್ ಡಿಸೈನ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಲೀಫ್ ಥರ ಮಾಡಬೇಕು. ಸೆಂಟರಲ್ಲಿ ನೀವು ಏನು ಮಾರ್ಕ್ ಮಾಡಿದ್ದೀರೋ ಅದಕ್ಕೆ ಟಚ್ ಆಗಿ ಹಾಗೂ ಲಾಸ್ಟು ಮತ್ತು ಫಸ್ಟಲ್ಲಿ ಎಂಡಿಂಗಲ್ಲಿ ಈ ರೀತಿ ಟಚ್ ಆಗಿ ಲೀಫ್ ರೀತಿ ನೀವು ಡ್ರಾ ಮಾಡ್ಕೊಳ್ಬೇಕು. ಈಗ ನಾನು ಸೈಡ್ಸಲ್ಲಿ 1/2 ಇಂಚ್ಗೆ ಮಾರ್ಜಿನ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 1/2 ಇಂಚ್ಗಿಂತ ಜಾಸ್ತಿ ಇಟ್ಕೊಳ್ಬಾರ್ದು. ಕಟ್ ಮಾಡ್ಕೊಳ್ತಾ ಇದ್ದೀನಿ. ಡಿಸೈನ್ ಯಾವ ರೀತಿ ಇದೆಯೋ ಅದೇ ರೀತಿ ನಾನಿಲ್ಲಿ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡಿದಾದಮೇಲೆ ಸೆಂಟರಲ್ಲಿ ಏನಿದೆಯೋ ಕಟ್ಸು ಅದನ್ನು ಕೂಡ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ಲೀವ್ಸ್ ಮೇಲೆ ಇಟ್ಟು ನೋಡ್ಕೊಳ್ತಾ ಇದ್ದೀನಿ. ಈಗ ಲೈನಿಂಗ್ ಬಟ್ಟೆನ ತಗೊಂಡು ಕ್ಯಾನ್ವಾಸ್ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಯಾವ ರೀತಿ ಶೇಪ್ ಇದೆಯೋ ಅದೇ ರೀತಿ ನಾವು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ಬರೀ ಒಳಗಡೆ ಸೈಡ್ ಮಾತ್ರ ನಾವು ಈಚೆ 1/2 ಇಂಚ್ ಬಿಟ್ಟು ಮಾರ್ಜಿನ್ ತೊಗೊಂಡಿದ್ದೀವಲ್ಲ ಅದ್ರ ಕಡೆ ಸ್ಟಿಚ್ ಮಾಡಬಾರ್ದು. ಬರೀ ಒಳಗಡೆ ನೋಡಿ ಈ ರೀತಿ ಲೀಫ್ ಡಿಸೈನಲ್ಲಿ ಮಾತ್ರ ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ಈ ರೀತಿ ಸ್ಟಿಚ್ ಮಾಡ್ಕೊಂಡು ಕಂಪ್ಲೀಟ್ ಮಾಡಿದ್ದಾದಮೇಲೆ ಲೈನಿಂಗ್ ಬಟ್ಟೆ ಸ್ವಲ್ಪ ಬಿಟ್ಟು ಎಕ್ಸ್ಟ್ರಾ ಏನಿದೆಯೋ ಅದನ್ನು ಮಾತ್ರ ಕಟ್ ಮಾಡಿಕೊಂಡು ಅದನ್ನು ಈಗ ಫೋಲ್ಡ್ ಮಾಡಿ ನಾವು ಫಿನಿಶಿಂಗ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚಿಂಗ್ ಹಾಕ್ಕೊಳ್ತಾ ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಲ್ಲೇ ನೀವು ಕಟ್ಸ್ ರೀತಿ ಹಾಕ್ಕೊಳ್ಬೇಕು. ಅಂದರೆ ಎಲ್ಲಿ ಲೀಫ್ನ ಡಿಸೈನ್ ಬಂದಿದೆಯೋ ಆ ರೀತಿ ಬಂದಿರೋ ಜಾಗದಲ್ಲಿ ನೀವು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಆಗ ಫೋಲ್ಡಿಂಗ್ ನೀಟಾಗಿ ಕೂತ್ಕೊಳ್ಳುತ್ತೆ. ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ.
ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ಸೆಂಟರ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ, ಲೀಫ್ನ ಸೆಂಟರ್ಗೆ. ಯಾಕಂದರೆ ನಾವಿಲ್ಲಿ ಮಾರ್ಕಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈ ರೀತಿ ಸೆಂಟರ್ಗೆ ನಾವು ಸ್ಟಿಚಿಂಗ್ ಅನ್ನೋದು ಹಾಕ್ಕೊಳ್ಬೇಕು. ಈ ರೀತಿ ಸ್ಟಿಚ್ ಮಾಡಿದ್ದಾದಮೇಲೆ ಪೂರ್ತಿ ಯಾವ ರೀತಿ ಡಿಸೈನ್ ಇದೆಯೋ ಅದೇ ರೀತಿ ನಾವಿಲ್ಲಿ ಸ್ಟಿಚಿಂಗ್ ಹಾಕ್ಕೊಳ್ತಾ ಬರಬೇಕು. ಬಿಗಿನರ್ಸ್ ಯಾರಾದರೂ ಇದ್ದರೆ ಇದನ್ನು ಮಾಡುವಾಗ ನೀವು ಸ್ವಲ್ಪ ಸ್ಲೋವಾಗಿ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ, ಹಾಗಾಗಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಕೂರುತ್ತೆ. ಈಗ ಇದನ್ನು ಸ್ಟಿಚ್ ಮಾಡಿಕೊಂಡು ಈ ರೀತಿ ಕಂಪ್ಲೀಟ್ ಮಾಡಿದ್ದಾದಮೇಲೆ ಇಲ್ಲಿ ಒಳಗಡೆ ಲೈನಿಂಗ್ ಬಟ್ಟೆನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಬಟ್ಟೆ ಏನಿದೆಯೋ ಅದನ್ನೆಲ್ಲ ಕಟ್ ಮಾಡಿಕೊಂಡು ಸ್ವಲ್ಪ ಮಾತ್ರ ಬಿಟ್ಟು ನಾನು ಒಳಗಡೆಗೆ ಫೋಲ್ಡ್ ಮಾಡ್ತೀನಿ. ಫಸ್ಟಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ಆರಾಮಾಗಿ ನೀವು ಕಟ್ ಮಾಡ್ಕೊಳ್ಳಿ. ಇದನ್ನು ಕಟ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಒಳಗಡೆಗೆ ನಾನು ಫೋಲ್ಡ್ ಮಾಡೋದಕ್ಕಿಂತ ಮುಂಚೆ ಚಿಕ್ಕದಾಗಿ ಕಟ್ಸ್ ರೀತಿ ಹಾಕ್ಕೊಳ್ತೀನಿ. ಅಂದರೆ ಚಿಕ್ಕ ಸೀಸರ್ ಬರುತ್ತಲ್ಲ, ಅದರಲ್ಲಿ ನಾನಿಲ್ಲಿ ಕಟ್ಸ್ ರೀತಿ ಈ ರೀತಿ ಸ್ವಲ್ಪ ಗ್ಯಾಪ್ ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಾವು ಒಳಗಡೆಗೆ ಫೋಲ್ಡ್ ಮಾಡಿದಾಗ ನೀಟಾಗಿ ಫಿನಿಶಿಂಗ್ ಕೂತ್ಕೊಳ್ಳುತ್ತೆ. ಈಗ ನಾನಿಲ್ಲಿ ಇದನ್ನು ಒಳಗಡೆಗೆ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾನ್ವಾಸ್ ಮತ್ತು ಲೈನಿಂಗ್ ಬಟ್ಟೆನ ಈಗ ಒಳಗಡೆಗೆ ನೀಟಾಗಿ ನಾವು ಫೋಲ್ಡ್ ಮಾಡಿಕೊಂಡು ಅದ್ರ ಮೇಲೆ ನಾವೀಗ ಒಂದು ಸ್ಟಿಚ್ನ ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾನು ಸಿಸರ್ನ ತಗೊಂಡು ಈಗ ಕಾರ್ನರ್ಸ್ ಏನಿದೆಯೋ ಲೀಫ್ನ ಕಾರ್ನರ್ಸ್, ಅದಕ್ಕೆ ನಾನಿಲ್ಲಿ ಇನ್ಸರ್ಟ್ ಮಾಡಿ ಒಳಗಡೆ ಈ ರೀತಿ ಚೂಪಾಗಿ ಒಂದು ಫಿನಿಶಿಂಗ್ ರೀತಿ ಕೊಡ್ತಾ ಇದ್ದೀನಿ. ಇದನ್ನು ನೀವು ಮಾಡಿದ್ರೆ ಲೀಫ್ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೂ ಡಿಸೈನ್ ಪರ್ಫೆಕ್ಟಾಗಿ ಕೂರುತ್ತೆ. ಇಲ್ಲಿ ನಾವು ಏನು ಡಿಸೈನ್ ಮಾಡಿದ್ದೀವೋ ಅದ್ರ ಮೇಲೆ ನಾವು ಈಗ ಸ್ಟಿಚ್ನ ಹಾಕ್ಕೊಳ್ತಾ ಬರಬೇಕು. ನೋಡಿಕೊಂಡು ಹಾಕ್ಕೊಳ್ಳಿ ಸ್ಟಿಚ್ನ. ಈ ಬಟ್ಟೆ ಮೇಲೇ ಸ್ಟಿಚ್ ಬರಬೇಕು ಹಾಗೂ ತುಂಬ ಕಾರ್ನರಲ್ಲಿ ಸ್ಟಿಚ್ ಇರಬೇಕು. ಇಲ್ಲಿ ನಾನು ಈಗ ಕಂಪ್ಲೀಟ್ ಮಾಡ್ಕೊಂಡಿದ್ದಾಗಿದೆ. ನೋಡ್ತಿದ್ದೀರಲ್ವ ಎಷ್ಟು ನೀಟಾಗಿ ಲೀಫ್ ಡಿಸೈನ್ ಬಂದಿದೆ ಅಂತ. ಈಗ ನಾನಿಲ್ಲಿ 3 ಇಂಚಸ್ ಬಟ್ಟೆ ತಗೊಂಡು ಅದನ್ನು 2 ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟ್ ಕಾರ್ನರ್ಗೆ. ಇದು ಯಾಕಂದರೆ ನಾವು ಕೆಳಗಡೆ ಸ್ಲೀವ್ ರೌಂಡಿಗೆ ಫ್ಲೀಟಿಂಗ್ ಡಿಸೈನ್ ಕೊಡ್ತಾ ಇದ್ದೀವಿ, ಅದಕ್ಕೋಸ್ಕರ ನಾನು ಇದನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಟಿಚ್ ಮಾಡ್ಕೊಂಡು ಕಂಪ್ಲೀಟ್ ಆದಮೇಲೆ ಇಲ್ಲಿ ಫ್ಲೀಟಿಂಗ್ಸ್ನ ಇಟ್ಕೊಳ್ತಾ ಬರ್ತಾ ಇದ್ದೀನಿ. ಅಂದರೆ ಸಣ್ಣ ಸಣ್ಣ ಕುಚ್ಚು ರೀತಿ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಕಾಣುತ್ತೆ ಈ ರೀತಿ ಫ್ಲೀಟಿಂಗ್ಸ್ ಡಿಸೈನ್. ಈ ರೀತಿ ಸ್ಲೀವ್ಸ್ ಡಿಸೈನ್ಸ್ ತುಂಬ ಯೂನಿಕಾಗಿ ಹಾಗೂ ತುಂಬ ಲುಕ್ಕಾಗಿ ಕಾಣಿಸುತ್ತೆ. ನೀವು ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಬಟ್ಟೆನ ಈ ರೀತಿ ಫ್ಲೀಟಿಂಗ್ ಮಾಡ್ಕೊಳ್ತಾ ಹೋಗಿ. ನಿಮ್ಮ ಸ್ಲೀವ್ ರೌಂಡ್ಗೆ ಎಷ್ಟಿಗೆ ಅಡ್ಜಸ್ಟ್ ಆಗುತ್ತೋ ಅಷ್ಟು ಬಟ್ಟೆ ತಗೊಂಡು ಈ ರೀತಿ ಫ್ಲೀಟಿಂಗ್ಸ್ ನೀವು ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಈಗ ನಾನಿಲ್ಲಿ ಎಕ್ಸ್ಟ್ರಾ ಬಟ್ಟೆ ಏನಿದೆಯೋ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಕೊಂಡು ನಾನಿಲ್ಲಿ ಸ್ಲೀವ್ಗೆ ಇದನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ಲೀವ್ಸ್ ಡಿಸೈನ್ ಕಂಪ್ಲೀಟ್ ಆಯಿತು. ಫ್ರೆಂಚ್ ಶೇಪ್ ಕೊಟ್ಟಿಲ್ಲ, ಅದಕ್ಕೋಸ್ಕರ ನಾನಿಲ್ಲಿ 1/2 ಇಂಚನ್ನ ಕಟ್ ಮಾಡಿ ಫ್ರೆಂಚ್ ಶೇಪ್ ಕೊಟ್ಟು ಅದನ್ನು ಕೂಡ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಗೋಲ್ಡನ್ ಲೇಸ್ನ ತಗೊಂಡು ಇಲ್ಲಿ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಲೇಸ್ ಇಷ್ಟ ಆಗುತ್ತೋ ನೀವು ಆ ಡಿಸೈನ್ನ ಕೂಡ ಇಲ್ಲಿ ಸ್ಟಿಚ್ ಮಾಡ್ಕೊಳ್ಬೋದು.
ಇಲ್ಲಿ ಸೂಜಿ ದಾರ ತಗೊಂಡು ನಾನು ಲೀಫ್ನ ಎರಡು ಕಾರ್ನರ್ಸ್ನ ನಾವು ಅಟ್ಯಾಚ್ ಮಾಡಿಕೊಂಡು ಸ್ಟಿಚಸ್ ಹಾಕ್ಕೊಂಡು ಬೀಡ್ಸ್ ಬರುತ್ತಲ್ವ, ನಿಮಗೆ ಯಾವ ಥರ ಬೀಡ್ಸ್ ಬೇಕೋ ನೀವು ಅದು ತೊಗೋಬೋದು. ಇದರಲ್ಲಿ ಕಲರ್ಸ್ ಕೂಡ ಬರುತ್ತೆ. ನಾನಿಲ್ಲಿ ಗೋಲ್ಡನ್ ಬೀಡ್ಸ್ನ ತಗೊಂಡು ದೊಡ್ಡ ಬೀಡ್ಸ್ ಅಂದರೆ ಸ್ವಲ್ಪ ಮೀಡಿಯಮ್ ಸೈಜ್ನಲ್ಲಿರೋ ಬೀಡ್ಸ್ನ ನೀವು ತೊಗೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಟಿಚ್ ಮಾಡಿಕೊಂಡು ನೀವು ನಾಟ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ಇದೇ ರೀತಿ ಎರಡು ಸೈಡ್ ಕೂಡ ಬೀಡ್ಸ್ ಹಾಕ್ಕೊಂಡು ನಾನಿಲ್ಲಿ ಫಿನಿಶಿಂಗ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಹಾಗೂ ಎಷ್ಟು ಯೂನಿಕ್ಕಾಗಿ ಸ್ಲೀವ್ ಡಿಸೈನ್ ರೆಡಿ ಆಯಿತು ಅಂತ. ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಈ ವಿಡಿಯೋನ ನೀವು ಕೊನೆ ತನಕ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.